ಕಾಲುವೆ ಕಾಮಗಾರಿ ವೀಕ್ಷಿಸಿದ ಗೃಹ ಸಚಿವ ಪರಮೇಶ್ವರ್. ಎತ್ತಿನಹೊಳೆ ಯೋಜನೆಯಿಂದ ನೀರು ತುಂಬಿಸುವ ಕಾಲುವೆ ವೀಕ್ಷಣೆ. ಕೋಳಾಲಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಪರಂ ಸಾಂತ್ವನ. ಇಂದು ಕೊರಟಗೆರೆಯ ತಾಲೂಕಿನ ಕೋಳಾಲ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಸಂದ್ರದಲ್ಲಿ ನಿರ್ಮಾಣವಾಗ್ತಾ ಇರುವ ಎತ್ತಿನಹೊಳೆ ಯೋಜನೆಗೆ ನೀರು ತುಂಬಿಸುವ ಗುರುತ್ವ ಕಾಲುವೆ ಕಾಮಗಾರಿಯನ್ನ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವೀಕ್ಷಿಸಿದ್ರು. ಹೌದು, ಎತ್ತಿನಹೊಳೆ ಯೋಜನೆಯಿಂದ 62 ಎಕರೆಗೆ ನೀರು ತುಂಬಿಸುವ ಕಾಲುವೆ ಇದಾಗಿದ್ದು, ಇಂದು ಗೃಹ ಸಚಿವರು ಅಧಿಕಾರಿಗಳೊಂದಿಗೆ ಭೇಟಿಯನ್ನ ಮಾಡಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಈ ಯೋಜನೆಯಿಂದ 31 ಕೆರೆಗಳ ಅಭಿವೃದ್ಧಿಯಾಗ್ತಾ ಇದ್ದು, ಅತ್ತ 62 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗ್ತಾ ಇದೆ. ಕೊರಟಗೆರೆ ತಾಲೂಕಿನ ಕಸಬಾದಲ್ಲಿ 10 ಕೆರೆ, ಹೊಳವನಹಳ್ಳಿ 10 ಕೆರೆ, ಸಿಎನ್ದುರ್ಗ 17 ಕೆರೆ, ಕೋಳಾಲ 25 ಕೆರೆಗಳಿಗೆ ನೀರು ಹರಿಸುವ ಯೋಜನೆಯನ್ನ ಮಾಡಲಾಗ್ತಾ ಇದೆ. ಈ ಕೆರೆಗಳಿಗೆ ನೀರು ತುಂಬಿಸಲು ಸುಮಾರು 197 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಸಲು ಅಂದಾಜು ಮೊತ್ತ 285 ಕೋಟಿಯನ್ನ ಮೀಸಲಿಡಲಾಗಿದೆ ಎಂದಿದ್ದಾರೆ. ಪ್ರಾಜೆಕ್ಟ್ ಎತ್ತಿನಹೊಳೆಯಿಂದ ಆಫ್ಶೂಟ್ ಪ್ರಾಜೆಕ್ಟ್ ಇದು. ಬೈ ಗ್ರಾವಿಟಿ ಅಂದ್ರೆ ಲಿಫ್ಟ್ ಮಾಡಲ್ಲ, ಅದು ಗುರುತ್ವಾಕರ್ಷಣೆ ಅಂತ ಹೇಳ್ತಾರಲ್ಲ, ಅದು ಸುಮಾರು 185 ಕಿಲೋಮೀಟರ್. ಟೋಟಲ್ ಇದು ಬಂದು 197 ಕಿಲೋಮೀಟರ್ಸ್, 197 ಕಿಲೋಮೀಟರ್ ಪೈಪ್ಲೈನ್ ಆಯ್ತಾ. ಅದರಲ್ಲಿ ಕಾಸ್ಟ್ ಬಂದು 285 ಕ್ರೋರ್ಸ್, 285 ಕೋಟಿ ಇದರ ಪ್ರಾಜೆಕ್ಟಿನ ಅಂದಾಜು ಮೊತ್ತ ಕಾಸ್ಟ್. ಅದರಲ್ಲಿ 197.9 ಅಂದ್ರೆ ಹೆಚ್ಚು ಕಡಿಮೆ 200 ಕಿಲೋಮೀಟರ್. ಅದರಲ್ಲಿ ಪೈಪು MS ಪೈಪ್ ನೋಡಿದ್ವಲ್ಲ ನಾವು, ಅದು 87 ಕಿಲೋಮೀಟರ್. ಆಮೇಲೆ HDP ಅಂತೇಳಿ ಪ್ಲಾಸ್ಟಿಕ್ ಪೈಪ್ ಇದೆ, ಅದು ಚಿಕ್ಕ ಪೈಪು ಟೆಫ್ಲಾನ್ ಮೆಟೀರಿಯಲ್ ನಲ್ಲಿ ಮಾಡಿರ್ತಾರೆ, ಅದು ಹೆಚ್ಚು ಕಡಿಮೆ 110 ಕಿಲೋಮೀಟರ್ ಆಯ್ತಾ. ಇದೆಲ್ಲ ಗ್ರಾವಿಟಿನಲ್ಲಿ 185 ಅಂತೂ, ರೈಸಿಂಗ್ ಮೇನಲ್ಲಿ 12 ಕಿಲೋಮೀಟರ್ ಅಂತ ಹೇಳಿದ್ವಿ. ಟೋಟಲಿ 62 ಕೆರೆಗಳಿಗೆ ನೀರು ತುಂಬಿಸೋದು. ಅದರಲ್ಲಿ 62 ಕೆರೆನಲ್ಲಿ ನೀರು ತುಂಬಿಸೋ ಪ್ರಾಜೆಕ್ಟು ಕೆರೆ ಅಭಿವೃದ್ಧಿನೂ ಮಾಡ್ತಾರೆ. ಅದು 31 ಕೆರೆ, 31 ಕೆರೆ ಅಭಿವೃದ್ಧಿನೂ ಮಾಡೋದು, ನೀರು ತುಂಬಿಸೋದು. ಮಿಕ್ಕಿದ್ದು 30 ಕೆರೆ ಅದನ್ನ ಅಭಿವೃದ್ಧಿ ಏನಿಲ್ಲ, ಬರೀ ನೀರು ತುಂಬಿಸೋದು. ಅದನ್ನ ಗ್ರಾಮ ಪಂಚಾಯತಿನಲ್ಲಿ ಅವರು ಮಾಡ್ಕೊಳ್ತಾರೆ. ಇಲ್ಲಿದೆಲ್ರಿ, ನಮ್ಮ ಹತ್ರನೂ ಇದೆ. ಕಸಬಾದಲ್ಲಿ 10 ಕೆರೆಗಳು ಆಯ್ತಾ. ಆಮೇಲೆ ಒಳನಳ್ಳಿನಲ್ಲಿ 10, ಚಂದ್ರಾಯನದುರ್ಗದಲ್ಲಿ 17, ಆಮೇಲೆ ಕೋಳಾಲದಲ್ಲೇ ಜಾಸ್ತಿ. ಕೋಳಾಲದಲ್ಲಿ ಕೈ ಬಿಟ್ಟವ್ರೆ ಸುಮ್ಮನೆ ಮನೆಗೂ ಮಾಡ್ತಾರೆ. 2 ಅಂದ್ರೆ ಎಷ್ಟ್ರಿ? ಕೋಳಾಲದ ಎಷ್ಟು? 25 ಕೆರೆ. ಕೋಳಾಲದಲ್ಲೇ ಹೈಯೆಸ್ಟ್. ಕೋಳಾಲದಲ್ಲಿ 25 ಕೆರೆ, ಒಳನಳ್ಳಿನಲ್ಲಿ 10 ಕೆರೆ, ಚಂದ್ರಾಯನದುರ್ಗದಲ್ಲಿ 17 ಕೆರೆ, ಆಮೇಲೆ ಕಸ್ಬಾದಲ್ಲಿ 10 ಕೆರೆ. ಗುರುವಾರ ಅಂದ್ರೆ ಮಧುಗಿರಿ ತಾಲೂಕು ಬರುತ್ತೆ, ಅದು ಕೂಡ 8 ಕೆರೆ. ಇನ್ನು ಪ್ರಮುಖವಾಗಿ ಕುಡಿಯುವ ನೀರಿನ ಸರಬರಾಜಿಗೆ ಈ ಕೆರೆಗಳಿಗೆ ನೀರು ಹರಿಸುವ ಕೆಲಸವಾಗ್ತಾ ಇದೆ. ಈ ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಅಂತರ್ಜಲ ವೃದ್ಧಿಯಾಗಿ ಸುಮಾರು ಬೋರ್ವೆಲ್ಗಳು ಚಾರ್ಜ್ ಆಗಿ ರೈತರಿಗೆ ಅನುಕೂಲವಾಗುತ್ತೆ. ಕೋಲಾರ, ದೊಡ್ಡಬಳ್ಳಾಪುರದವರು ಈ ಕೆರೆಗಳಿಗೆ ನೀರು ತುಂಬಿಸೋದನ್ನ ಕೈಬಿಡುವಂತೆ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡಿದ್ದೇವೆ. ಇಷ್ಟು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗುವುದು ನಮ್ಮ ಅದೃಷ್ಟ. ಇನ್ನು 1 ವರ್ಷದಲ್ಲಿ ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು ಬರಲಿದ್ದು 2027ರ ಸರಿ ಸುಮಾರಿಗೆ ಸಂಪೂರ್ಣ ಯೋಜನೆ ಪೂರ್ಣಗೊಳ್ಳಲಿದೆ ಎಂದಿದ್ದಾರೆ. ನಾವು ನೀರು ತುಂಬಿಸೋದಕ್ಕೆ ಇವಾಗ ಈ ಪ್ರಾಜೆಕ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಈಗ ಟೈಮ್ ಫ್ರೇಮು ಇದು ಪೂರ್ತಿ ಕುಡಿಯೋ ನೀರಿಗೆ. ಕೆರೆ ತುಂಬಿಸಿದಾಕ್ಷಣ ನೀರು ಬಿಟ್ಕೊಂಡ್ಬಿಟ್ಟು ಆಗ್ಲೇ ಭತ್ತ ಬೆಳೆಯಕ್ಕಾಗಲ್ಲ. ಕುಡಿಯೋ ನೀರಿಗೆ ಅಂತ ಹೇಳಿ ಮಾಡಿರೋದು.
ನಮಗೇನಪ್ಪ ಅಂದ್ರೆ ಎರಡು ರೀತಿ ಅಡ್ವಾಂಟೇಜ್. ಒಂದು ಕುಡಿಯೋ ನೀರು, ಎರಡನೇದು ಅಂತರ್ಜಲ ಮೇಲೆ ಬರುತ್ತೆ. ಅಂತರ್ಜಲ ಮೇಲೆ ಬಂದ್ರೆ ನಿಮ್ ಬೋರ್ವೆಲ್ಗಳು ಅವೆಲ್ಲ ಚೆನ್ನಾಗಾಗುತ್ತವೆ. ಬೋರ್ವೆಲ್ ಅಲ್ಲಿ 300 ಅಡಿಗೆ 200 ಅಡಿಗೆ ಎಲ್ಲ ನೀರು ಸಿಕ್ಬಿಡುತ್ತೆ. ಈಗ 1800 ಎಷ್ಟು ವೆಂಕಟೇಶ್ವರ 900 1000 ಅಡಿ 1500 ಅಡಿ ಎಲ್ಲ ಹೋಗ್ತಾ ಇದ್ದಾರೆ. ಈಗ ಅದು ಒಂದಷ್ಟು ವರ್ಷಗಳು, 4-5 ವರ್ಷ ನೀರು ನಿಂತ್ರೆ ನಮ್ಗೆ 200-300 ಅಡಿಗೆಲ್ಲ ನೀರು ಸಿಗ್ತದೆ. ನಾವು ಬೈರ್ಗೊಂಡ್ಲಲ್ಲಿ ಅದಕ್ಕಾಗಿನೇ ಬೈರ್ಗೊಂಡ್ಲನ್ನ ನಾವು ಒಪ್ಕೊಂಡಿದ್ದು. ಆದ್ರೆ ಏನ್ ಮಾಡೋಣ, ರೈತರು ಅನ್ನೋ ಅಷ್ಟು ಬುದ್ಧಿವಂತರಾಗ್ಲಿಲ್ವಲ್ಲ. ದಡ್ಡರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ದಡ್ಡರಾಗ್ಬಿಟ್ರು ನಮ್ಮ ರೈತರು. ಯಾಕಂದ್ರೆ ಜಮೀನು ಅವ್ರಿಗೂ ಆತಂಕ ಇದೆ, ಜಮೀನು ಹೋಗುತ್ತೆ, ಜಮೀನು ಕಳ್ಕೊಂತೀವಲ್ಲ, ಊರ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಸ್ವಲ್ಪ ತೊಂದರೆ ಇದು ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಶಾಶ್ವತವಾಗಿ ನಿಮಗೆ ನೀರಾವರಿ ಆಗ್ತಾ ಇತ್ತು. ಅದಕ್ಕೆ ನಾವು ಬಿಟ್ಬಿಟ್ಟು ಅವ್ರ ವಿವೇಚನೆಗೆ ಅವ್ರ ವಿರುದ್ಧ ನಾವು ಯಾಕೆ ಹೋಗ್ಬೇಕು ಅಂತ ಬಿಟ್ಬಿಟ್ಟು ಈಗ ದೊಡ್ಡಬಳ್ಳಾಪುರಕ್ಕೆ ತಗೊಂಡೋಗಿದ್ದಾರೆ. ಅದು ಕೂಡ ನಮಗೆ ಇದು ಎತ್ತಿನೊಳೆದಲ್ಲಿ 62 ಕೆರೆ ನಮ್ಮ ಅದೃಷ್ಟ. 62 ಕೆರೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಕೋಲಾರದವರು, ಆಮೇಲೆ ಚಿಕ್ಕಬಳ್ಳಾಪುರದವರು ಈ ಕೆರೆಗಳೆತ್ತು ನೀರು ತುಂಬಿಸೋದನ್ನ ಕೈ ಬಿಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ರು. ಈಗ ಅರಸೀಕೆರೆನಲ್ಲಿ ಮೊನ್ನೆ ದಿವಸ ಸ್ವಲ್ಪ ಇದು 39 ಕೆರೆ ಇತ್ತು, ಅದರಲ್ಲೇ ಕೈ ಬಿಟ್ಟು ಬರೀ 10 ಕೆರೆಗೆ ಮಾಡಿದ್ದಾರೆ. ಆ ರೀತಿ ನಮ್ದು ಕೂಡ ಕಡಿಮೆ ಆಗೋ ಚಾನ್ಸಸ್ ಇತ್ತು. ಆದರೆ ಮೊದಲೇ ನಾವು ಇದು ಅಪ್ರೂವ್ ಮಾಡಿರೋದ್ರಿಂದ ಈಗ ನಮಗೆ ಇದು ಸಿಕ್ಕಿದೆ. ಒಂದು ರೀತಿಯಲ್ಲಿ 3/4 ಭಾಗ ತಾಲೂಕು ನಮ್ಮ ಕ್ಷೇತ್ರ ಕವರ್ ಆಗುತ್ತೆ, ನೀರಾವರಿಗೆ ಕವರ್ ಆಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತೀನಿ ನಾನು. ನಾವು ನಮ್ಮ ಲೆಕ್ಕಾಚಾರ ಈಗ ಈ ವರ್ಷಕ್ಕೆ ಹಾಸನಿಗೆ ನೀರು ಬರಬೇಕು, ಇದು ಅರಸೀಕೆರೆಗೆ ನೀರು ಬರಬೇಕು ಅಂತ ಒಂದು ಅಂದಾಜಿದೆ. ಅದು ನೋಡಬೇಕು. ಮುಂದಿನ ವರ್ಷದಷ್ಟೊತ್ತಿಗೆ ನಮ್ಮ ತುಮಕೂರಿಗೆ ಬರುತ್ತೆ ನೀರು ಅಂತೇಳಿ ಅಂದಾಜು ಮಾಡಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಕೋಳಾಳದಲ್ಲಿ ಬ್ರೇಕ್ ಫೇಲ್ನಿಂದ ಲಾರಿಯೊಂದು ಅಂಗಡಿ ಮಳಿಗೆ ಬೇಕರಿಗೆ ನುಗ್ಗಿ ಸುಮಾರು 4 ಜನರನ್ನ ಬಲಿ ಪಡೆದಿದ್ದ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮೃತರ ಕುಟುಂಬಕ್ಕೆ ಗೃಹ ಸಚಿವ ಪರಮೇಶ್ವರ್ ಸಾಂತ್ವನ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಸಿಇಒ ಜಿ ಪ್ರಭು, ಎಸ್ಪಿ ಅಶೋಕ್ ವೆಂಕಟ, ತಹಸೀಲ್ದಾರ್ ಮಂಜುನಾಥ, ಗುತ್ತಿಗೆದಾರ ರಾಕೇಶ್ ಕಾರಂತ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.